ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಲ್ಯಾಣ ಕರ್ನಾಟಕ ಭಾಗ ಇನ್ನೂ ಖರ್ಗೆ ಹಿಡಿತದಲ್ಲಿದೆ ಅಂತ ಕಲಬುರಗಿಯಲ್ಲಿ ಮಾತನಾಡುವ ಸಂದರ್ಭದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಹೇಳಿದ್ದಾರೆ. ದೇಶ ಅಂತಾರಾಷ್ಟ್ರೀಯ ಚಿಂತೆಗಳನ್ನು ಬಿಟ್ಟು ಕಲ್ಯಾಣ ಕರ್ನಾಟಕದ ಬಗ್ಗೆ ಯೋಚಿಸಬೇಕು ಅಂತ ಸಲಹೆಯನ್ನು ಕೂಡ ಬಿಜೆಪಿ ರಾಜ್ಯಾಧ್ಯಕ್ಷ ಕೊಟ್ಟಿದ್ದಾರೆ. ದಾವಣಗೆರೆ ಬಾಗಲಕೋಟೆ ಉಪಚುನಾವಣೆ ಬಿಜೆಪಿ ಖಂಡಿತವಾಗ್ಲೂ ಗೆಲ್ಲುತ್ತೆ ಅನ್ನುವಂಥ ವಿಶ್ವಾಸವನ್ನು ಇದೇ ಸಂದರ್ಭದಲ್ಲಿ ವ್ಯಕ್ತಪಡಿಸಿದ್ದಾರೆ. ದೊಡ್ಡ ಅಂತರದಲ್ಲಿ ಗೆಲುವು ಖಂಡಿತವಾಗ್ಲೂ ನಿಶ್ಚಿತ, ಕಾರ್ಯಕರ್ತರು ಬಹಳ ಉತ್ಸಾಹದಲ್ಲಿದ್ದಾರೆ ಅಂತ ಕೂಡ ಹೇಳಿದ್ದಾರೆ. ಆಡಳಿತ ಪಕ್ಷದ ಆಂತರಿಕ ಕಚ್ಚಾಟ ಕ್ಲೈಮ್ಯಾಕ್ಸ್ ಹಂತದಲ್ಲಿದೆ. ಕಲಬುರಗಿಯಲ್ಲಿ ಮಾತನಾಡುವ ಸಂದರ್ಭದಲ್ಲಿ ಉಪಚುನಾವಣೆ ಕುರಿತಂತೆ ಕೂಡ BY ವಿಜೇಂದ್ರ ಉಲ್ಲೇಖ ಮಾಡಿದ್ದಾರೆ. ಮೊನ್ನೆನೂ ಕೂಡ ಇದ್ರ ಬಗ್ಗೆ ಒತ್ತಾಯ ಮಾಡಿದ್ದೇವೆ. ಎರಡು ಅಂಶ, ಪಂಚಾಯತಿಂದ ಪಾರ್ಲಿಮೆಂಟ್ ತನಕನೂ ಕೂಡ ಕಲ್ಯಾಣ ಕರ್ನಾಟಕ ಯಾರು ಹಿಡಿತದಲ್ಲಿದೆ ಅಂತ ನಿಮಗೆ ಗೊತ್ತಿದೆ. ಆದರೂ ಕೂಡ ಅಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ. ಮತ್ತೊಂದು ಕಡೆ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಒಂದು ಕೊಡ್ಲಿ ಪೆಟ್ಟನ್ನು ಕೊಡುವಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಇದರ ಪರಿಣಾಮ ಏನು ಅಂತ ಹೇಳಿದ್ರೆ, ಗ್ರಾಮ ಪಂಚಾಯತ್ ಅಥವಾ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಸದೇ ಕೇಂದ್ರದಿಂದ ಬರ್ತಕ್ಕಂಥ ಕನಿಷ್ಠ 14-15 ಸಾವಿರ ಕೋಟಿ ಇವತ್ತು ಬರದೇ ಇರುವಂಥದ್ದು. ಅಂದರೆ ರಾಜ್ಯ ಸರ್ಕಾರದ ಧೋರಣೆ ಇವತ್ತು ನಮ್ಮ ರಾಜ್ಯದ ಹಿನ್ನಡೆಗೆ ಇವತ್ತು ಕಾರಣ ಆಗಿದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿದೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಸದೇ 14-15 ಸಾವಿರ ಕೋಟಿ ಪ್ರತಿ ವರ್ಷವೂ ಕೂಡ ನುಕ್ಸಾನ ಆಗ್ತಾ ಇರ್ತಕ್ಕಂಥದ್ದು ಮೊನ್ನೆ ಸದನದಲ್ಲೂ ಕೂಡ ಇದನ್ನು ಪ್ರಸ್ತಾಪ ಮಾಡಿದೆ. ಈಗಲಾದರೂ ಕೂಡ ದೇವ್ರ ಬುದ್ಧಿ ಕೊಟ್ಟು ಚುನಾವಣೆಗೆ ಮುಂದಾಗಬೇಕು ರಾಜ್ಯ ಸರ್ಕಾರ. ಥ್ಯಾಂಕ್ ಯು. ಅವರು ರಾಜಕೀಯವಾಗಿ ಆರೋಪ ಮಾಡೋಂಥದ್ದು ಬೇರೆ. ನಾನು ಕಳೆದ ತಿಂಗಳು ಪ್ರಿಯಾಂಕಾ ಖರ್ಗೆ ಅವರಿಗೆ ಬೆಂಗಳೂರಲ್ಲಿ ಸವಾಲನ್ನು ಕೂಡ ನಾನು ಹಾಕಿದ್ದೇನೆ. ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳಾಗಿದ್ದಾಗ ರಾಜ್ಯದಲ್ಲಿ ಯಾವ ರೀತಿ ಅಭಿವೃದ್ಧಿ ಆಗಿದೆ, ಕಲ್ಯಾಣ ಕರ್ನಾಟಕದಲ್ಲಿ ಯಾವ ರೀತಿ ಅಭಿವೃದ್ಧಿ ಆಗಿದೆ, ಎಷ್ಟು ಕೋಟಿ ಅನುದಾನ ನೀಡಿದ್ದಾರೆ, ಮತ್ತು ನಮ್ಮ ಶಿವಮೊಗ್ಗ ಜಿಲ್ಲೆನೂ ಕೂಡ ಎಷ್ಟು ಅಭಿವೃದ್ಧಿ ಆಗಿದೆ, ಗುಲ್ಬರ್ಗ ಜಿಲ್ಲೆಗೆ ಎಷ್ಟು ಅಭಿವೃದ್ಧಿ ಆಗಿದೆ, ನಿಮ್ಮ ಆಡಳಿತ ಅವಧಿಯಲ್ಲಿ ಎಷ್ಟು ಸಾವಿರ ಕೋಟಿ ಕೊಟ್ಟಿದ್ರಿ, ಎಷ್ಟು ಅಭಿವೃದ್ಧಿ ಆಗಿದೆ, ಬಹಿರಂಗವಾಗಿ ಚರ್ಚೆ ಮಾಡೋಣ ಅಂತೇಳಿ ನಾನು ಸವಾಲನ್ನು ಕೂಡ ಹಾಕಿದ್ದೇನೆ. ಮಲ್ಲಿಕಾರ್ಜುನ್ ಖರ್ಗೆ ಹೇಳ್ತಾರೆ, ತಾವು ಓಡಾಡ್ತಾರೆ, ಖರ್ಗೆ ಓಡಾಡ್ತಾರೆ ಅನ್ನೋ ಕಾರಣಕ್ಕಾಗಿ ಏರ್ಪೋರ್ಟ್ ಬಿಜೆಪಿ ಅವರು ಬಂದ್